ಮುಖ್ಯಮಂತ್ರಿ ಪದವಿ ಬಿಡುವಂಥದ್ದು ಸಿದ್ದರಾಮಯ್ಯ ರೆಡಿ ಇಲ್ಲ. ಇಲ್ಲಿ ಡಿ ಕೆ ಶಿವಕುಮಾರ್ ನನಗೆ 2.5 ವರ್ಷ ಅಂತ ಹೇಳಿ ಮಾತಾಗಿದೆ ಅಂತ ಹೇಳ್ತಾ ಇದ್ದಾರೆ. ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ 6 ಜನದ ಮಧ್ಯೆ ಆಗಿದೆ ಅಂತಾನೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಈಗ ಕೇಂದ್ರದ ನಾಯಕತ್ವ ಏನಾದರೂ ದಮ್ಮಿದ್ರೆ ಅವ್ರಿಗೆ ಕೇಂದ್ರ ನಾಯಕರ ಶಕ್ತಿ ಇದ್ರೆ ವೀಕ್ ಅಲ್ಲ ಅಂದ್ರೆ ಅವ್ರು ಅನೌನ್ಸ್ ಮಾಡ್ಬೇಕಾಯ್ತು. ಹೌದು 2.5 ವರ್ಷ ಆಗಿತ್ತು, ನಾವು ಅದನ್ನ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ಬೇಕಾಯ್ತು. ಅದು ವೀಕ್ ಹೈಕಮಾಂಡ್. ಲಾಸ್ಟ್ ನವೆಂಬರ್ ಇಂದ ಈ ನವೆಂಬರ್ ವರೆಗೂ ಇದೇ ಡ್ರಾಮಾ. ಪಕ್ಕಾ ವೀಕು. ಅದಕ್ಕೆ ಓಡೋಗ್ಬಿಡ್ತಾರಲ್ಲ. ಸೋನಿಯಾ ಗಾಂಧಿನೂ ಫಾರಿನ್ ಹೋಗ್ಬಿಟ್ರು, ರಾಹುಲ್ ಗಾಂಧಿನೂ ಫಾರಿನ್ ಹೋಗ್ಬಿಟ್ರು. ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ರೀ. ಒಂದು ಫ್ಯಾಮಿಲಿಗೋಸ್ಕರ ಕಾಂಗ್ರೆಸ್ ಪಾರ್ಟಿ ಇದೆ, ಅದು ಬಿಟ್ರೆ ಏನು ಇಲ್ಲ. ಸುರ್ಜೇವಾಲಾ ಅಂತೂ ಪತ್ತೆ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಬಂದು ಆಶ್ವಾಸನೆ ಕೊಟ್ಟಿದ್ದೆ ಭದ್ರ ಸರ್ಕಾರ, ಸುಭದ್ರ ಸರ್ಕಾರ ಅಂತ. ಯಾವುದಿದೆ ಸುಭದ್ರ ಸರ್ಕಾರ? 1 ವರ್ಷದಿಂದ ನೋ ಡೆವಲಪ್ಮೆಂಟ್, ಯಾವುದೇ ಡೆವಲಪ್ಮೆಂಟ್ ಇಲ್ಲ, ಏನೂ ಆಗ್ತಾ ಇಲ್ಲ. ಆ ರೀತಿ ಒಂದು ವಾತಾವರಣ ಇವತ್ತು ಕರ್ನಾಟಕದಲ್ಲಿದೆ. ಕರ್ನಾಟಕದ ಜನ ಇವತ್ತು ಹಳ್ಳ ಬಿದ್ದಿರೋ ರಸ್ತೆಗಳು, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗಿರೋದು, ಜೈಲುಗಳಲ್ಲಿ ಬಾರ್ ನಡೀತಾ ಇದೆ, ಜೈಲುಗಳಲ್ಲಿ ವೈನ್ ತಯಾರು ಮಾಡ್ತಾರಂತೆ, ವೈನ್ ಫ್ಯಾಕ್ಟರಿ ಔಟ್ ಇದೆ ಜೈಲುಗಳಲ್ಲಿ. ಇಷ್ಟೆಲ್ಲ ಇದ್ರು ಈ ಸರ್ಕಾರ ಕೇರ ಮಾಡಿದ್ರೆ ಇದೆ ಅಂತ ಹೇಳಿದ್ರೆ ಸತ್ತೋಗಿದೆ ಸರ್ಕಾರ. ಅದರಿಂದ ಇಲ್ಲಿ ಕೇಂದ್ರದ ಏನ್ ನಾಯಕರಿದ್ದಾರೆ ಕಾಂಗ್ರೆಸ್, ಅವ್ರು ವೀಕ್ ಆಗಿರೋದ್ರಿಂದ ಇಲ್ಲಿ ಅಡ್ವಾಂಟೇಜ್ ತಗೊಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅಡ್ವಾಂಟೇಜ್ ತಗೊಂಡು ಸವಾರಿ ಮಾಡ್ತಾ ಇದ್ದಾರೆ, ಕೇಂದ್ರದ ನಾಯಕರ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ. ಅದರಿಂದ ರಾಜ್ಯದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಅಭಿವೃದ್ಧಿ ಹದಗೆಟ್ಟಿದೆ.